ಏನು ನಮ್ಮದು ಟಾಟಾ ಪವರ್ ಕಂಪನಿಯನ್ನು ಪ್ರೈವೇಟೈಸೇಷನ್ ಸಲುವಾಗಿ ಇವತ್ತು ನಮ್ಮ ಗುತ್ತಿಗೆದಾರರು ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು 29,000 ಗುತ್ತಿಗೆದಾರಗಳನ್ನ ಇವತ್ತು ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೆವು ವಿವಿಧ ಜಿಲ್ಲೆಯಲ್ಲಿ. ಈಗ ಒಂದೇ ಒಂದು ಪ್ರೈವೇಟಾಗಿ ಕೊಟ್ಟಿದಾಗ ಅದು ಅಸ್ತಿತ್ವವನ್ನೇ ನಾವು ಕಳ್ಕೊಂಡು ಬಿಡ್ತೇವೆ. ಅದ್ರ ಸಲುವಾಗಿ ಇಡೀ ರಾಜ್ಯದ ನಮ್ಮ ಗುತ್ತಿಗೆದಾರರು, ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ನಾವು ಮೀಟಿಂಗ್ ಕೂಡ ನಾವು ಬೆಂಗಳೂರಿಂದ ನಮ್ಮ ಮರಾಠ ಭವನ ಸಮುದಾಯ ಭವನದಲ್ಲಿ ಕರೆದಿದ್ದೆವು. ಹಾಗೂ ತೀವ್ರವಾಗಿ ಕೂಡ ನಾನು ಸರ್ಕಾರಕ್ಕೆ ನಾವು ಮನವಿ ಕೂಡ ಮಾಡ್ತೇವೆ. ಯಾಕಂದರೆ ಇದರಲ್ಲಿ 30,000 ಜನ ನಾವು ಗುತ್ತಿಗೆದಾರರಿದ್ದರೂ ಕೂಡ ಲಕ್ಷಾಂತರ ಜನ ನಮ್ಮ ಕೈಗಳು ಕೆಲಸ ಮಾಡ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆನೇ ಇದೆ. ಅದು ಪ್ರೈವೇಟ್ ಕೊಡ್ತಕ್ಕಂಥ ಅವಶ್ಯಕತೆ ನಮಗಲ್ಲ. ಇದು ಪಬ್ಲಿಕ್ ಸೆಕ್ಟರಲ್ಲಿ ಅವೇರ್ನೆಸ್ ಇರೋಂಥ ಒಂದು ಇಂಧನ ಇಲಾಖೆ. ಹಾಗಾಗಿ ನಾವು ಒಬ್ಬ ಸರ್ಕಾರಕ್ಕೆ ಹಾಗೂ ರೀತಿಯಂಥ ಇಲ್ಲ ನಮ್ಮ ಕೇಂದ್ರ ಸರ್ಕಾರ ಕೂಡ ಮನವಿ ಮಾಡ್ತೀವಿ. ಇದು ನಮ್ಮ ಸರ್ಕಾರ ಅಧೀನದಲ್ಲಿ ಇರಲಿ, ಅದಕ್ಕೆ ಇಲ್ಲ ಬಡವರು ಕೂಡ ಅವ್ರು ಬದುಕಲಿಕ್ಕಂಥ ಅವಕಾಶ ಆಗ್ತದ. ಇಲ್ಲ ಸ್ವಲ್ಪ ಜನ ಬದುಕ್ತಾರೆ, ಇಲ್ಲ ಅನ್ಎಂಪ್ಲಾಯ್ಡ್ ಜನ ಭಾಳ ಜನ ಇದ್ದಾರೆ. ಅದು ಕೇಂದ್ರ ಸರ್ಕಾರ ಕೂಡ ಇವತ್ತು ನಾವು ಪ್ರತಿಯೊಬ್ಬರಿಗೆ ಎಂಪ್ಲಾಯ್ ಕೊಡ್ತೀವಿ, ಕೆಲಸ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಪ್ರೈವೇಟಲ್ಲಿ ಸ್ವಂತ ಸರ್ಕಾರ ಅಡಿಯಲ್ಲಿ ಒಂದು ಲೈಸೆನ್ಸ್ ಅಂತ ತೆಕ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದು. ಈಗ ಅಡ್ಡಿ ಪಡಿಸಬಾರ್ದು. ಇಲ್ಲಾಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಕೂಡ ಇವತ್ತು ಇದಕ್ಕೆ ಮುಂದಿನ ಇದು ಪೂರ್ವಭಾವಿ ಸಿದ್ಧತೆ ಕೂಡ ನಡೀತಾ ಇದೆ ಸರ್. ಹೊಸ ಸರ್ಕಾರ ಬಂದಿದೆ, ಹೊಸದಾಗಿ CM ಆಗಿದ್ದಾರೆ. ಏನಾದರೂ DK ಶಿವಕುಮಾರ್ ಅವ್ರಿಗೆ ಮನವಿ ಕೊಟ್ಟಿದ್ದೀರಾ? DK ಶಿವಕುಮಾರ್ ಸಾಹೇಬ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಇಂಧನ ಸಚಿವರಿದ್ದರು, ಅವರು ಕೂಡ ಹೇಳಿದ್ದಾರೆ ನಾವು ಯಾವಾಗಲೂ ಕೂಡ ನಾವು ಇದು ಸರ್ಕಾರಕ್ಕೆ ಈ ಪ್ರೈವೇಟೈಸೇಷನ್ ಹೋಗ್ಲಾಕಂದ್ರೆ ನಾವು ವಿರೋಧಿದ್ದೀನಿ ಅಂತ ಅಂದಿನ ನಮ್ಮ ಇಂಧನ ಮಂತ್ರಿ ಇದ್ದಾಗ DK ಶಿವಕುಮಾರ್ ಸಾಹೇಬ್ ಹೇಳಿದ್ದಾರೆ. ಅದೇ ಕೂಡ ನಮಗೆ ವಿಶ್ವಾಸ ಕೂಡ ಇದೆ. ಇವತ್ತಿನ ದಿವಸ ಅವರೇ ರಾಜ್ಯದ ಮುಖ್ಯಮಂತ್ರಿ, ಅದು ಸಲುವಾಗಿ ಅವ್ರು ಕೊಡಲ್ಲ ಎಂಬ ಸಂಪೂರ್ಣ ಭರವಸೆ ಕೂಡ ಇದೆ. ಹಾಗಾದ್ರೆ ಕೊಡ್ತಕ್ಕಂಥ ಪ್ರಯತ್ನ ನಡೆದ್ರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಮಂತ್ರಿ ಗುತ್ತಿಗೆದಾರ ಸಂಘ ಹಾಗೂ ರೈತ ಪರ ಸಂಘ, ವಿವಿಧ ಪರ ಸಂಘಟನೆ ಕೂಡಿ ಇದು ದೊಡ್ಡ ಆಂದೋಲನ ಆಗ್ತದೆ, ಒಂದು ದೊಡ್ಡ ಕ್ರಾಂತಿನೇ ಸೃಷ್ಟಿ ಆಗ್ತದೆ ಅಂತೇಳಿ ನಾನು ಮನವಿ ಹಾಗೂ ಎಚ್ಚರಿಕೆ ಕೂಡ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ಏನು ಮಾಡ್ತೀರಾ ಸರ್? ಮುಂದಿನ ಹೋರಾಟ ಹೇಗಿರುತ್ತೆ? ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಈ ರಾಜ್ಯಕ್ಕೆ ಅನ್ನೋದು ಬಂದ್ ಕರೆ ಅಂತ ಕೊಡ್ತಕ್ಕ ಕೆಲಸ ಆಗ್ತದೆ. ಇಲ್ಲಂದ್ರೆ ಇದರಿಂದ ಭಾಳಷ್ಟು ಅನಾಹುತಗಳಾಗ್ತದೆ. ಸರ್ಕಾರ ಅದು ಸರ್ಕಾರನೇ ಯೋಚನೆ ಮಾಡಬೇಕು. ಯಾಕಂದ್ರೆ ನಾವು ನಮಗೇನು ಈ ಪ್ರಜಾಪ್ರಭುತ್ವದಲ್ಲಿ ನಮಗೇನು ಹಕ್ಕು ಬೇಕು, ನಮಗೆ ಬೇಕಾದ ಸಲುವಾಗಿ ನಾವು ಎಲ್ಲದೂ ಕೂಡ ಸಿದ್ಧ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಇವತ್ತು ಮಹತ್ವದ ಸಭೆ ನಡೀತಿದೆ. ಯಾರು ಭಾಗಿಯಾಗಿದ್ದರು ಮತ್ತು ಎಷ್ಟು ಜನ ಪದಾಧಿಕಾರಿಗಳು ನೀವು ಭಾಗಿಯಾಗಿದ್ರಿ ಸರ್? ನಮ್ಮ ಕೇಂದ್ರ ಕಾರ್ಯ ಸಮಿತಿಯ ರಾಜ್ಯಾಧ್ಯಕ್ಷರು ಇದರ ನೇತೃತ್ವದಲ್ಲಿ ಇಂದು ನಮ್ಮ ಮಾಜಿ ರಾಜ್ಯಾಧ್ಯಕ್ಷರು ಭಾಳ ಜನ, ಸುಂದರಮೂರ್ತಿ ಸರು, ಕೃಷ್ಣ ಸರು, ಭಾಳ ಜನ ಬಂದು ಈ ಕಾರ್ಯಕ್ರಮಗಳು ಯಶಸ್ವಿ ಮಾಡಿದ್ದಾರೆ. ಇಡೀ ರಾಜ್ಯದ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ವಿವಿಧ ಸಮಿತಿಯ ನಮ್ಮ ಕೇಂದ್ರ ಕಾರ್ಯ ಸಮಿತಿ ಸದಸ್ಯರು ಹಾಗೂ ಪ್ರತಿಯೊಬ್ಬರು SC ST ಈ ನಮ್ಮ ಸಂಘದಲ್ಲಿ ಅಂದರೆ SC ST ಚೇರ್ಮನ್ನು, ವೈಸ್ ಚೇರ್ಮನ್ನು, ರಾಜ್ಯ ಚೇರ್ಮನ್ ಕೂಡ ಎಲ್ಲರೂ ಇದಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆದ. ಇದಕ್ಕೆ ರೂಪರೇಷೆಯನ್ನು ಕೆಲವೇ ದಿನದಲ್ಲಿ ಒಂದು ರಾಜ್ಯದ ಫ್ರೀಡಮ್ ಪಾರ್ಕ್ನಲ್ಲಿ ಅಂತ ದೊಡ್ಡ ಹೋರಾಟ ಕೂಡ ಅಂತ ಮಾಡ್ಲಕ್ಕಂತ ನಾವು ಕೆಲಸ ಮಾಡ್ಲಿಕ್ಕಾಗಿದೆ. ತಮ್ಮ ಹೆಸರು ಹೇಳಿ ಅಣ್ಣ. ವೀರ್ ಶೆಟ್ಟಿ ಖ್ಯಾಮ, ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದ ರಾಜ್ಯ ಉಪಾಧ್ಯಕ್ಷರು.